ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿರೋ ಅನ್ಕೊಂತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡ್ತಾ ಇದ್ದೀರಾ DSP ಫಿಲ್ಮ್ಸ್ ಕನ್ನಡ. ಸೊ ಫ್ರೆಂಡ್ಸ್, ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ ಒಂದು ಬೋಟ್ ಎಕ್ಸ್ಟೆಂಡ್ ಸ್ಮಾರ್ಟ್ ವಾಚ್ ಅನ್ಬಾಕ್ಸ್ ಮಾಡಿದ್ದೆ. ಸೊ ಅದರಲ್ಲೊಂದು ಸ್ಪೆಷಲ್ ಫ್ಯೂಚರ್ ಇದೆ. ಅದು ಏನಪ್ಪಾ ಅಂದ್ರೆ ಅಲೆಕ್ಸಾ ಅಂತ. ಸೊ ಅಲೆಕ್ಸಾ ಬಗ್ಗೆ ಕೆಲವೊಂದು ಫ್ಯೂಚರ್ಸ್ ಅಥವಾ ಅದು ಹೇಗೆ ಫಂಕ್ಷನ್ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಬೋಟ್ ಎಕ್ಸ್ಟೆಂಡ್ ಸ್ಮಾರ್ಟ್ ವಾಚ್ ಇದೆ ನನ್ನ ಕೈಯಲ್ಲಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ನೋಡಿರ್ತೀರ ಸಮ್ ಫೀಚರ್ಸ್ ಬಗ್ಗೆ. ಸೊ ಅದನ್ನು ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇಲ್ಲಿ ಪವರ್ ಬಟನ್ ಆನ್ ಮಾಡಿ. ಸೊ ಈ ಥರ ಹೋಮ್ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ನೀವು ನೀವು ರೈಟಿಗೆ ಸ್ವೈಪ್ ಮಾಡಿ. ಇಲ್ಲಿ ನೋಡಿ ಅಲೆಕ್ಸಾ ಸಿಂಬಲ್ ಇದೆ, ಅಲೆಕ್ಸಾ ಮೇಲೆ ಕ್ಲಿಕ್ ಮಾಡಿ. ಸೆಟ್ ಅಲಾರಾಮ್ ಫಾರ್ 7 PM. ಓಕೆ, ನೋಡ್ಬೋದು ನೀವು ಅಲ್ಲಿ ಅಲಾರಾಮ್ ಸೆಟ್ 7 PM ಸೆಟ್ ಆಗಿದೆ. ಸೊ ಈ ಥರ ನೀವು ಒಂದು ಅಲಾರಾಮ್ ಸೆಟ್ ಮಾಡ್ಕೋಬೋದು ವಾಯ್ಸ್ ಮುಖಾಂತರ. ಸೊ ಇನ್ನೊಂದು ಟ್ರೈ ಮಾಡೋಣ ಬನ್ನಿ. ಹೌ ಮಚ್ ಇಸ್ ದ ಟೆಂಪರೇಚರ್ ಇನ್ ಇಂಡಿಯಾ? ಓಕೆ, ನೋಡ್ಬೋದು ರೈಟ್ ನೌ ಇನ್ ಮುಂಬೈ ಇಂಡಿಯಾ ಇಟ್ಸ್ 26 ಡಿಗ್ರಿ ಸೆಲ್ಸಿಯಸ್ ಅಂತ ತೋರಿಸ್ತಾ ಇದೆ. ನೈಸ್ ಅಲ್ವಾ? ಸೊ ನೀವು ಯಾವಾಗಾದ್ರೂ ಅಲಾರಾಮ್ ಸೆಟ್ ಮಾಡಬೇಕು ಅಥವಾ ನೀವು ಒಂದು ಟೈಮರ್ ಇಡಬೇಕು ಅಥವಾ ವೆದರ್ ತಿಳ್ಕೊಳಕ್ಕೋಸ್ಕರ ನೀವು ಇದು ಅಲೆಕ್ಸಾ ಯೂಸ್ ಮಾಡ್ಬೋದು. ಸೊ ವಾಯ್ಸ್ ಕಮಾಂಡ್ ಅಷ್ಟೇ, ನೀವೇನು ಟಚ್ ಡಿಸ್ಪ್ಲೇ ಏನು ಯೂಸ್ ಮಾಡೋಂಗಿಲ್ಲ. ಸೊ ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋ ಬಗ್ಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ಜೊತೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ.